ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ 2026ರಲ್ಲಿ ರಥಸಪ್ತಮಿ ಹಬ್ಬ ಯಾವ ದಿನ ಬಂದಿದೆ, ಸಪ್ತಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ದಿನದಂದು ವಿಶೇಷವಾಗಿ ಸೂರ್ಯನನ್ನು ಪೂಜೆ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡುತ್ತಾರೆ. ಹಾಗೆ ಸ್ನಾನಕ್ಕೂ ಕೂಡ ವಿಶೇಷವಾದ ಮಹತ್ವವಿದೆ. ಹಾಗಾದರೆ ಈ ದಿನದಂದು ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಯಾವ ಸಮಯದಲ್ಲಿ ಬಿಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಈ ರಥಸಪ್ತಮಿ ಹಬ್ಬವು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಬರುತ್ತದೆ. ಈ ದಿನ ಸೂರ್ಯನ ಜನನವಾಯಿತು ಎಂಬ ನಂಬಿಕೆ ಇದೆ. ಈ ದಿನ ಎಕ್ಕದ ಎಲೆಯಿಂದ ಸ್ನಾನವನ್ನು ಕೂಡ ಮಾಡುತ್ತಾರೆ. ಇದಕ್ಕೆ ವಿಶೇಷವಾದ ಮಹತ್ವವಿದೆ. ಎಕ್ಕದ ಎಲೆಯನ್ನು ತೆಗೆದುಕೊಂಡು ಒಂದು ಎಕ್ಕದ ಎಲೆ ನೆತ್ತಿಯ ಮೇಲೆ, 2 ಎಕ್ಕದ ಎಲೆ ಭುಜದ ಮೇಲೆ, ಇನ್ನೆರಡು ಎಕ್ಕದ ಎಲೆ ತೊಡೆಯ ಮೇಲೆ, ಹಾಗೆ ಇನ್ನು 2 ಎಕ್ಕದ ಎಲೆ ಪಾದದ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡುತ್ತಾರೆ. ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ನಮ್ಮ ದೇಹದ ಎಲ್ಲ ನೋವುಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಈಗ ನಾವು ಈ 2026ರಲ್ಲಿ ರಥಸಪ್ತಮಿ ಯಾವ ದಿನ ಬಂದಿದೆ, ಹಾಗೆ ಸಪ್ತಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಈ ಬಾರಿ 2026ರಲ್ಲಿ ರಥಸಪ್ತಮಿ ಹಬ್ಬವು ಜನವರಿ 25ನೇ ತಾರೀಕು ಭಾನುವಾರ ಬಂದಿದೆ. ಭಾನುವಾರ ಬಂದಿರೋದ್ರಿಂದ ಈ ರಥಸಪ್ತಮಿ ತುಂಬ ವಿಶೇಷವಾಗಿರುತ್ತದೆ. ಏಕೆಂದರೆ ಭಾನುವಾರವೇ ಸೂರ್ಯದೇವನ ದಿನವಾಗಿರುತ್ತದೆ. ಇನ್ನು ಸಪ್ತಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಜನವರಿ 25ನೇ ತಾರೀಕು ಭಾನುವಾರ ಬೆಳಗಿನ ಜಾವ 12:39 ಸಪ್ತಮಿ ತಿಥಿ ಪ್ರಾರಂಭವಾಗುತ್ತದೆ. ಹಾಗೆ ಭಾನುವಾರ ಅದೇ ದಿನ ರಾತ್ರಿ 11:10 ಸಪ್ತಮಿ ತಿಥಿ ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ಪ್ರಕಾರ ಈ ಒಂದು ರಥಸಪ್ತಮಿ ಹಬ್ಬವನ್ನು ಜನವರಿ 25ನೇ ತಾರೀಕು ಭಾನುವಾರದಂದು ಆಚರಿಸಬೇಕು. ಈ ದಿನ ಸೂರ್ಯೋದಯದ ಸಮಯ ಬೆಳಿಗ್ಗೆ 6:46. ಈ ರಥಸಪ್ತಮಿಯ ಹಬ್ಬದ ದಿನದಂದು ಸ್ನಾನಕ್ಕೆ ವಿಶೇಷವಾದ ಮಹತ್ವ ಇರುವುದರಿಂದ ಬೆಳಗಿನ ಜಾವ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ತಲೆಗೆ ಸ್ನಾನವನ್ನು ಮಾಡಬೇಕು. ಈ ದಿನ ಸ್ನಾನದ ಸಮಯ ಬೆಳಗಿನ ಜಾವ 5:07 6:46 ಇರುತ್ತದೆ. ಈ ಸಮಯದಲ್ಲಿ ಸ್ನಾನ ಮಾಡಿ. ಸೂರ್ಯೋದಯವು ನಮಗೆ 6:46 ಆಗುವುದರಿಂದ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಿ ಸೂರ್ಯ ಉದಯವಾದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಂಡು ತಾಮ್ರದ ಚೊಂಬಿಗೆ ಶುದ್ಧವಾದ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ, ಬಿಡಿ ಹೂವನ್ನು ಹಾಕಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ಪೂಜೆಯನ್ನು ಮಾಡಿ. ಹಾಗೆ ಈ ಒಂದು ರಥಸಪ್ತಮಿಯ ದಿನದಂದು ಮನೆಯಲ್ಲಿ ಎಕ್ಕದ ಎಲೆಯ ದೀಪಾರಾಧನೆ ಮಾಡುವುದು ತುಂಬ ವಿಶೇಷವಾಗಿರುತ್ತದೆ. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಈ ಒಂದು ರಥಸಪ್ತಮಿಯ ಪೂಜೆಯನ್ನು ನೆರವೇರಿಸಬೇಕು, ದೀಪಾರಾಧನೆ ಮಾಡುವ ವಿಧಾನ ಹೇಗೆ, ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ರಥಸಪ್ತಮಿ ಯಾವ ದಿನ ಬಂದಿದೆ, ಸಪ್ತಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಸ್ನಾನಕ್ಕೆ ಶುಭ ಸಮಯ ಯಾವುದು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ವಿಡಿಯೋಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.